ಹಲೋ ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಗಾಯ್ಸ್. ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಫನ್ನಿ ಮೆಮೆಸ್ಗಳದಾವು. ದಯವಿಟ್ಟು ಸ್ಕಿಪ್ ಮಾಡ್ಲಾರ್ದ ಕೊನೆತನ ನೋಡ್ರಿ. ಹಾಗಾದ್ರೆ ಮತ್ತೆ ತಡ, ಬರ್ರಿ ಚಾಲೋ ಮಾಡೋಣ. ಗಾಯ್ಸ್, ಮೊದಲನೇ ಮೆಮೆಸ್ ಯಾವ್ದೈತಿ ನೋಡೋಣ ಬರ್ರಿ. ಹೇಳಮ್ಮ ತಾಯಿ, ಯಾವ ರೀತಿಯಲ್ಲಿ ಕೇಳ್ಬೇಕಿತ್ತು ತಮ್ಮ ಬಗ್ಗೆ? ಗುರುಗ್ಲೆ ಮಕ್ಕಳಾಗಿ 5 ವರ್ಷ ಆಯ್ತು, ಇನ್ನ ಮದ್ವೆ ಆಗಿಲ್ಲ ಗುರುಗ್ಲೆ. ಗುರುಗ್ಲೆ ಮಕ್ಕಳಾಗಿ 5 ವರ್ಷ ಆಯ್ತು, ಇನ್ನ ಮದ್ವೆ ಆಗಿಲ್ಲ ಗುರುಗ್ಲೆ. ಅದಕ್ಕೆ ಪರಿಹಾರ ಏನಾದ್ರು? ಪರಿಹಾರ ಏನಾದ್ರು? ಸಾರಿ, ಮದ್ವೆ ಆಗಿ 5 ವರ್ಷ ಆಯ್ತು, ಇನ್ನು ಮಕ್ಕಳಾಗಿಲ್ಲ ಗುರುಗ್ಲೆ. ಸರಿ ತಾಯಿ. ಏನ್ರಿ ಗೈಸ್, ಇದು ಮಕ್ಕಳಾಗ 5 ವರ್ಷ ಆಯ್ತು, ಮದುವೆ ಆಗಿಲ್ಲ. ಮದ್ವಿ ಆಗ್ಲಾರ್ದನ ಹೆಂಗ್ ಮಕ್ಕಳಾದವು? ವಿಚಿತ್ರ ಅನ್ನಿಸ್ಬಿಡ್ತು ನಮಗೂ ಇದನ್ನ ಕೇಳಿ. ಅಕ್ಕ ಫೋನ್ ಮಾಡಿದ ಎಕ್ಸೈಟ್ಮೆಂಟ್ನ್ಯಾಗ ಏನ್ ಹೇಳಬೇಕು ತಿಳಿಯವಲ್ತ್ರಿ ಆಕಿಗೆ. ಅದಕ್ಕೋಸ್ಕರ ಮದುವೆ ಮಕ್ಕಳಾಗ 5 ವರ್ಷ ಆತು, ಮದುವೆ ಆಗಿಲ್ಲ ಅಂತ ಅನ್ನಕತ್ತ ಬಿಟ್ಟಾಳ. ಪಾಪ ಆ ಗುರುಗಳ ಗಾಬಾಯ್ ಬಿಟ್ಟಾರ್ರಿ ಆಕಿನ ಮಾತ್ ಕೇಳಿ. ಗೈಸ್, ನೆಕ್ಸ್ಟ್ ಮೆಮೆಸ್. ಬೆಳ್ಳುಳ್ಳಿ ಕಬಾಬ್ ರಾಹುಲ್ನ ಖ್ಯಾತಿಯ ಚಂದ್ರು ಹಾಗೂ ಅಪ್ಪು ಸರ್ ಅವರ ಸ್ನೇಹ ಹೇಗಿತ್ತು ಎಂಬುದನ್ನು ನೀವೇ ಕೇಳಿ ಸ್ನೇಹಿತರೆ. ಬರ್ರಿ, ಅವ್ರ ಫೋನ್ಯಾಗ ಮಾತಾಡಿದ ಆಡಿಯೋ ಸಿಕ್ಕೇತ್ರಿ, ಬರ್ರಿ ಕೇಳೋಣ ಗಾಯ್ಸ್. ಹಲೋ ಚಂದ್ರು, ಬಾಸ್, ನಮಸ್ಕಾರ ಬಾಸ್. ಹೇಳಿ ಬಾಸ್. ನಮಸ್ಕಾರ ಬಾಸ್. ಬಿಸಿ ಇದ್ದೀರಾ? ಇಲ್ಲ ಹೇಳಿ ಬಾಸ್, ಏನಿಲ್ಲ ಹೇಳಿ ಬಾಸ್. ಇಲ್ಲ, ಏನು ನನಗೆ ನಾಳೆಗೆ ಒಂದು ರೆಸಿಪಿ ಬೇಕು. ಏನ್ ಬೇಕು ಬಾಸ್? ಅಂದ್ರೆ ಒಂದು ಇದು ಅಡಿಗೆ. ಹೇಳಿ ಬಾಸ್, ಏನ್ ಬೇಕು ಹೇಳಿ ಬಾಸ್. ನಾನು ಒಂದು 10 kg ಮಟನ್. ಓಕೆ ಬಾಸ್. ಮಟನ್ ಓಕೆ ಬಾಸ್. ಸೌದೆ ಒಲೆಯಲ್ಲಿ ಮಾಡ್ಬೇಕು. ಓಕೆ ಬಾಸ್. ಅದಕ್ಕೆ ಏನೇನು ಹಾಕ್ಬೇಕು ಅನ್ನೋದು ಒಂದು ಬೇಕು ನನಗೆ. ಕೆಂಪು ಕಲರ್ ಮಸಾಲೆ ಏನಾದ್ರು ಒಂದು ಸಾರು ಮಾಡ್ಬೇಕು, ಮಟನ್ ಸಾರು. ಓಕೆ ಬಾಸ್. ಓಕೆ 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 10 kgಗೆ ಹೆಂಗೆ ಬೇಯಿಸ್ಕೊಳ್ಳೋದು. ಓಕೆ. ಅದನ್ನ ಒಂದು ಇಂಗ್ರೀಡಿಯಂಟ್ ಒಂದು ಇದನ್ನ ಬರೆದು ಏನೇನು ಸಾಮಾನು ತರಿಸ್ಬೇಕು ಅದಕ್ಕೆ. ಓಕೆ ಓಕೆ ಬಾಸ್. ಅದನ್ನ ಹೆಂಗ್ ಗ್ರೈಂಡ್ ಮಾಡಿ ನಾನು ಒಂದು ಕೆಲಸ ಮಾಡ್ತೀನಿ ಬಾಸ್. ಬೆಳಿಗ್ಗೆ ಒಂದು ವಿಡಿಯೋ ತೆಗೆದ್ಬಿಟ್ಟು ನಿಮ್ಗೆ ಹೆಂಗ್ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಬಾಸ್. ಅದನ್ನ ನಿಮ್ಗೆ ವಿಡಿಯೋ ಮಾಡಿ ಕಳಿಸ್ತೀನಿ, ನೀವು ಅದನ್ನ ಮಾಡ್ಕೊಂಡು. ಆಯ್ತು. ನನ್ಗೇನಂದ್ರೆ ಇದು ಕುಕ್ಕರ್ ಆದ್ರೆ ಚೆನ್ನಾಗಿ ಗೊತ್ತಾಗ್ಬಿಡ್ತಿತ್ತು. ಕುಕ್ಕರ್ ಅಲ್ಲಿ ಮಾಡ್ಕೋಬಹುದು ಬಿಡಿ ಬಾಸ್. 10 kg ಮಾಡ್ತಿಲ್ಲ. ಇದು 10 kg ಬಂದು ನಾವು ಸೌದೆ ಒಲೆಯಲ್ಲಿ ಮಾಡ್ತಿರೋದು. ಓಕೆ ಬಾಸ್, ನಾನು ಹೇಳ್ಕೊಡ್ತೀನಿ ಬಿಡಿ ಬಾಸ್. ಓಕೆ. ನಿಮಗೆ ಅದೇ ಒಂದು 3 kg ಮಟನ್ ನಾನು ಮಾಡಿ ನಿಮ್ಗೆ ಹೆಂಗ್ ಹಾಕೋದು ಅಂತ ತೋರಿಸ್ತೀನಿ. ಅದನ್ನ ನೀವು 10 kg ಕಂಟಿನ್ಯೂ ಮಾಡ್ಕೋಬಹುದು. ಹೌದಾ? ಹೌದು ಹೌದು. ನಾನು 1 kg 10 kg ಮಾಡ್ಕೋಬಹುದು, ಎಲ್ಲ ತೋರಿಸ್ತೀನಿ. ಸರಿ, ನಾನು ವಿಡಿಯೋ ಮಾಡಿ ನಿಮ್ಗೆ ಬೆಳಿಗ್ಗೆನೆ. ರೆಡ್ ಕಲರ್, ಒಳ್ಳೆ ರೆಡ್ ಕಲರ್ ಮಟನ್. ಗೈಸ್, ಹೆಂಗ್ ಅನಿಸ್ತ್ರಿ? ನಿಜವಾಗ್ಲೂ ಮಾತಾಡಿದ ಆಡಿಯೋರು. ನಮ್ಗಂತೂ ಅಪ್ಪು ಸರ್ ಧ್ವನಿ ಕೇಳಿ ತುಂಬಾ ಖುಷಿ ಆಯ್ತು. ನಿಮ್ಗೆ ಹೆಂಗ ಅನಿಸ್ತ್ರಿ? ಕಮೆಂಟ್ ಮಾಡಿ ಹೇಳ್ರಿ ಗಾಯ್ಸ್. ನೆಕ್ಸ್ಟ್ ಮೆಮೆಸ್ ನೋಡೋಣ ಬರ್ರಿ. ನನ್ನ ಜೀವದ ಗಂಟೆ ರಸಗುಲ್ಲ. ಕೂಳಿ ರಚ್ಚಗುಲ್ಲ 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 ರಚ್ಚಗುಲ್ಲ. ಯಾಕೆ ನೀವು ಇಷ್ಟು ಕ್ಯೂಟ್ ಇದೆಯಾ ಹೇಳು? ನನ್ಗೆ ನೀವು ತುಂಬಾ ಇಷ್ಟ, ಗೊತ್ತಾಯ್ತಾ? ನಾನು ರಸಗುಲ್ಲಾಗೆ ನೋಡಿ ತುಂಬಾ ಇಮೋಷನಲ್ ಆಗುತ್ತೆ, ಗೊತ್ತುಂಟ ಗೈಸ್? ಇಮೋಷನಲ್ ಆಗುತ್ತೆ ಕೂಡ, ನನ್ಗೆ ಖುಷಿ ಕೂಡ ಆಗುತ್ತೆ. ಎಂತ ಮಾಡುದು ನಾನು? ಯಾಕೆ ಇಷ್ಟು ಚಂದ ಇದೆಯಾ ನೀವು? ನನ್ಗೆ ತುಂಬಾ ಇಷ್ಟ ನೀವು. ಯಾವಾಗ ನನ್ನ ಜೊತೆಗೆ ಇರೋ, ಗೊತ್ತಾಯ್ತಾ? ನಿಮ್ಗೆ ಯಾರು ರಿಪ್ಲೇಸ್ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ. ಯು ಆರ್ ಮೈ ಫಸ್ಟ್ ಲವ್ ಆಲ್ವೇಸ್. ಫಸ್ಟ್ ನಾನು ಒಂದು ಮುದ್ದು ಕೊಡ್ತೀನಿ ಅಂತ ಹೇಳ್ತೀಯ ಅಲ್ವಾ? ಸೊ ಬನ್ನಿ ತಿನ್ನಣ್ಣ. ಇದೆಲ್ಬುನಿಯೇ. One more please. I can feel you. ಗಾಯ್ಸ್, ಆ ರಸಗುಲ್ಲಕ ಯಾವ ಪರಿ ರಿಯಾಕ್ಷನ್ ಕೊಡಾಕತ್ತಾಳ್ರಿ. ಏನೋ ದೊಡ್ಡ ಇದು ಸ್ಪೆಷಲ್ ಇದು ತಿಂದವ್ರ ಗತಿ.
ಯಾರು ರಸಗುಲ್ಲನ ತಿಂದೇ ಇಲ್ಲ ಜಗತ್ನ್ಯಾಗ ಅನ್ನೋರ್ಗತಿ ರಿಯಾಕ್ಷನ್ ಕೊಡಾಕತ್ ಬಿಟ್ಟಾಳ್ರಿ. ಗೈಸ್ ನೆಕ್ಸ್ಟ್ ಮೆಮೇಸ್. ಬಾಯ್ಸ್ ವ್ಯಾಲೆಂಟೈನ್ಸ್ ಡೇ ಹೊಂಟದ, ನೀವು ನಿಮ್ಮ ಹುಡುಗಿ ಜೊತೆನೇ ಸೆಲೆಬ್ರೇಷನ್ ಮಾಡತ್ತೀರೋ ಏನು ಅವ್ರ ಗಂಡನ ಮನೆಗ ಅವ್ರು ಸೆಲೆಬ್ರೇಷನ್ ಮಾಡತ್ತಾರ? ಬಾಯ್ಸ್ ವ್ಯಾಲೆಂಟೈನ್ಸ್ ಡೇ ಹೊಂಟದ, ನೀವು ನಿಮ್ಮ ಹುಡುಗಿ ಜೊತೆನೇ ಸೆಲೆಬ್ರೇಷನ್ ಮಾಡತ್ತೀರೋ ಏನು ಅವ್ರ ಗಂಡನ ಮನೆಗ ಅವ್ರು ಸೆಲೆಬ್ರೇಷನ್ ಮಾಡತ್ತಾರ? ಬಾಯ್ಸ್ ಹೇಳ್ರಿ ಬಾಯ್ಸ್, ಏನ್ ನಿಮ್ಮ ಹುಡುಗಿಯರ ಜೋಡಿನ ನೀವು ವ್ಯಾಲೆಂಟೈನ್ಸ್ ಡೇ ಮಾಡಿದ್ರು ಅಥವಾ ನಿಮ್ಮ ಹುಡುಗಿ ಅವ್ರ ಗಂಡನ ಜೋಡಿ ಅಲ್ಲಿ ಮಾಡಾಕತ್ತಾರೋ? ಗೈಸ್ ನೆಕ್ಸ್ಟ್ ಮೆಮೇಸ್. ನೀನಂದ್ರೆ ನನಗೆ ತುಂಬಾನೇ ಇಷ್ಟ, ಆದ್ರೆ ನಿನಗೆ ನನ್ನ ಪ್ರೀತಿ ಕಾಟ. ಹಂಗಾದ್ರೆ ತೊಲಗು, ನೀನಾದ್ರೆ ನನ್ನ ಕಾಟ. ಯಾಕೆ ಬೇಕು ನಿನಗೆಲ್ಲ ಈ ವಯಸ್ಸಿನಾಗ? ಅನ್ನ ಉಂಡು ಅಂಗಳದಾಗ ಆಡಂದ್ರೆ ಹೇಳ್ ತಿಂದು ಇತ್ತಲ್ದಾಗ ಆಡ್ತೀನಿ ಚೂತ್ ಕತ್ರೋಳಿ. ಗೈಸ್ ನೆಕ್ಸ್ಟ್ ಮೆಮೇಸ್. ತನಿಷಾ ಯಾರದ ಮನೆಗೆ ಬಂದ? ಓಹೋ. ಗೈಸ್ ರಿಯಲಿ ನೋಡಿ ನನಗಂತೂ ಖುಷಿ ಅನಿಸ್ತರಿ. ಯಾಕಂತಂದ್ರ ಈ ತರ ಗುಣ ಕಡಿಮೆ ರೀ ಜನಕ್ಕೆ ಇರೋದು. ಎಲ್ಲ ಬಿಗ್ ಬಾಸ್ ಮುಗಿದ ಮೇಲೂ ಅವ್ರು ವಿನಯರ ಮನಿಗ್ ಹೋಗಿ ಅವ್ರ ತಂಗಿನ ಭೇಟಿಯಾಗಿ ಅವ್ರ ತಂಗಿ ಮಗಗ ರಿಂಗ್ ಹಾಕಿ ಬರ್ತಾಳಂತಂದ್ರೆ ಒಳ್ಳೆ ರೀ. ಒಳ್ಳೆ ಇಂಥ ಗುಣಗಳು ಕಡಿಮೆ ಈಗಿನ ಜಮಾನದಾಗ. ಕೆಲವೊಬ್ರು ಇರ್ತಾರ ಶೋ ಅಪ್ಗೋಸ್ಕರ ಮಾಡ್ತಿರ್ತಾರ, ಬಟ್ ನನ್ಗೇನ್ ಹಂಗ ಅನಿಸ್ಲಿಲ್ಲ. ಅಕ್ಕ ತನಿಷಾ ಹಾಟ್ಲಿ ಚಲೋ ಅದಾರಂತ ಅನಿಸ್ತೈತಿ. ಒಳ್ಳೆ ಗುಣಗಳು ಅದಾವ, ನೋಡಿದ್ರೆ ಗೊತ್ತಾಗತ್ತೆ. ನಿಮ್ಗೆ ಏನ್ ಅನಿಸ್ತೈತ್ರಿ ಗೈಸ್ ನೆಕ್ಸ್ಟ್ ಮೆಮೇಸ್. ಮೊದಲೆಲ್ಲ ನಮ್ಮ ಊರಾಗ ಅವ್ರ ಮಕ್ಕಳಿಗೆ ನಂದ ಉದಾಹರಣೆ ಕೊಟ್ಟು ಹೇಳ್ತಿದ್ರು, ನೋಡ ಅವ್ನ್ ನೋಡಿ ಕಲ್ಕೊ ಅಂತಂದು. ಈಗ್ಲೂ ನಂದ ಉದಾಹರಣೆ ಕೊಡ್ತಾರ, ನೋಡ ಅವ್ನ್ ಸವಾಸ ಮಾಡ್ಬಿಡ ಅವನಂತ ಕಲ್ಕೊಬೇಡ ಅಂತಂದು. ಅಷ್ಟ ಚೇಂಜಸ್ ಮಾಡಿರೋದಕ್ಕೆ ಕಾರಣ ಈ ಇನ್ಸ್ಟಾಗ್ರಾಮ್ದಾಗ ಇರೋಂಥ ಟಾಪ್ 3 ಫ್ರೆಂಡ್ಸ್. ಥ್ಯಾಂಕ್ ಯು ದೋಸ್ತ್ರ, ತೂತಿಗೊಂದು ಚಟ ಕಲಿಸಿರಿ, ಮಠ ಸೇರ್ಕೆ ಅಂತ ಮಾಡಿರಿ, ನಿಮ್ಮಿಂದ ಧನ್ಯವಾದಗಳು. ಊರಾಗ ಇದ್ದೊಂದು ಮರ್ಯಾದೆ ತೆಗ್ದಿರಿ, ನಿಮ್ಗೆ ಒಳ್ಳೇದಾಗಲಿ, ಜಗಳ ಗಂಟೆ ಹೆಂಡತಿ ಸಿಗಲಿ, ದಿನ ನಾಯಿ ಗೊತ್ತಂಗೆ ಓದಿಲಿ. ಆಯ್ತು. ಎಲ್ಲಾ ಉಡಾಳ ಹುಡುಗರ ಹಣೆ ಬರ ಇದಾರಿ. ಅವ್ರನ್ನ ನೋಡಿ ಹೇಳ್ತಿರ್ತಾರ್ರಿ ಮನ್ಯಾಗ ಅವನ್ ಜೋಡಿ ಕೂಡಬ್ಯಾಡ್ಲಿ ಅಂತೇಳಿ. ಅದು ಸಹಜ, ಉಡಾಳ ಹುಡುಗರ್ದು ಸಹಜ, ಅದು ಏನ್ ಮಾಡಕ್ ಆಗಂಗಿಲ್ಲ. ಎಲ್ಲಾರಿಗೆ ಅದು ಉಡಾಳ ಹುಡುಗರಿಗೆ ಆ ತರ ಅನುಭವ ಆಗೇ ಇರ್ತದೆ. ಗೈಸ್ ನೆಕ್ಸ್ಟ್ ಮೆಮೇಸ್. ಹೆಂಡತಿ ಏನಾದ್ರು ಮನೆಯ ಲಕ್ಷ್ಮಿ ಅಂತ ಆದ್ರೆ ಗರ್ಲ್ ಫ್ರೆಂಡ್ ಉಂಟಲ್ಲ ಬ್ಲ್ಯಾಕ್ ಮನಿ. ಹೆಂಡತಿ ಏನಾದ್ರು ಮನೆಯ ಲಕ್ಷ್ಮಿ ಅಂತ ಆದ್ರೆ ಗರ್ಲ್ ಫ್ರೆಂಡ್ ಉಂಟಲ್ಲ ಬ್ಲ್ಯಾಕ್ ಮನಿ. ನಿಜವಾಗ್ಲೂ ಫ್ರೆಂಡ್ಸ್ ಏನಂತೀರಿ ನೀವು? ಹೆಂಡತಿ ಲಕ್ಷ್ಮಿ ಆದ್ರ ಮತ್ ಗರ್ಲ್ ಫ್ರೆಂಡ್ ಬ್ಲ್ಯಾಕ್ ಮನಿ ಇದ್ದಂಗಲ್ಲ. ಏನ್ ಅನಿಸ್ತೈತಿ ನಿಮಗ? ಗೈಸ್ ನೆಕ್ಸ್ಟ್ ಮೆಮೇಸ್. ಈಗಿನ ಹುಡುಗರಿಗೆ ಎಲ್ಲರಿಗೂ ಗರ್ಲ್ ಫ್ರೆಂಡ್ ಬೇಕು, ಆದರೆ ಹೆಂಡತಿ ಮಾತ್ರ ಬಾಯ್ ಫ್ರೆಂಡ್ ಇಲ್ಲದೆ ಇರೋಳು ಬೇಕು. ಇದು ಸಾಧ್ಯನಾ? ಗೈಸ್ ಅಕ್ಕ ಹೇಳ್ದಂಗ ಎಲ್ಲಾರ್ಗಿ ಗರ್ಲ್ ಫ್ರೆಂಡ್ ಬೇಕು, ಬಟ್ ಬಾಯ್ ಫ್ರೆಂಡ್ ಇರ್ಲಾರ್ದಂತ ಹೆಂಡತಿ ಬೇಕು. ನಿಜವಾಗ್ಲೂ ಇದು ಸಾಧ್ಯ ಅಂದ್ರೆ ಈಗಿನ ಕಾಲದಾಗ ಬಹಳ ಕಡಿಮೆ. ಸಾಧ್ಯ ಐತಿ, ಬಟ್ ಬಹಳ ಕಡಿಮೆ ನನಗನ್ಸಿದ ಮಟ್ಟಿಗೆ. ನಿಮಗೇನ್ ಅನಿಸ್ತತ್ರಿ? ಗಾಯ್ಸ್ ಇವತ್ತಿನ ವಿಡಿಯೋ ಹೆಂಗ ಅನಿಸ್ತು? ನೀವೆಲ್ಲ ಎಂಜಾಯ್ ಮಾಡಿದ್ರಿ ಅನ್ಕೊಂಡಿದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಇಂತಹ ಫನ್ನಿ ಮತ್ತು ಇಂಟ್ರೆಸ್ಟಿಂಗ್ ಮೆಮೇಜ್ ಗಳನ್ನ ನಿಮಗೋಸ್ಕರ ತಗೊಂಡ್ಬರ್ತೀವ್ರಿ. ಹಾಗಾದ್ರೆ ಮತ್ತೆ ತಡ, ಬನ್ನಿ ಗಾಯ್ಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ.
ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್ ಗಾಯ್ಸ್.